ಶ್ರೇಯಸ್ ಪಟೇಲ್ ಅವರ ತಾಯಿ ಅನುಪಮ ಅವರು ನಮ್ಮ ಜೊತೆಗಿರುವಂಥದ್ದು. ಮೇಡಮ್, ಮೊದಲನೇದಾಗಿ ನಿಮ್ಮ ರಿಯಾಕ್ಷನ್, ನಿಮ್ಮ ಮಗ ಜಯ ಗಳಿಸಿದ್ದಾರೆ. ಇಲ್ಲ, ತುಂಬ ಸಂತೋಷದ ವಿಷಯ. ಈ ನನ್ನ ಮತದಾನದವರಿಗೆ ಕೋಟಿ ಕೋಟಿ ನಮಸ್ಕಾರ ಹೇಳ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಹೈಕಮಾಂಡ್ ಅವರು ಗುರುತಿಸಿ ನನ್ನ ಮಗನಿಗೆ ಟಿಕೆಟ್ ಕೊಟ್ಟು ಈ ಮಟ್ಟಕ್ಕೆ ನನ್ನ ಮಗನ್ ತಂದಿದ್ದಾರೆ. ಅವ್ರಿಗೂ ಸಹ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ. ಹಲವು ದಶಕಗಳ ನಂತರ ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ ಜಯ ಗಳಿಸಿರುವಂತದ್ದು, ಈ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾವು 2008 ನಮ್ಮ ಮಾವ ಸತ್ತೋಗಿದ್ದಾಗಿಂದ 2008ರಿಂದ ಇಲ್ಲಿವರೆಗೂ ಸಕ್ರಿಯವಾಗಿ ರಾಜಕಾರಣದಲ್ಲಿ ಸೋಲನೆ ನೋಡ್ಕೊಂಡು ಬಂದ್ವಿ. ನಾವು ಮತ್ತೆ ರಾಜಕೀಯಕ್ಕೆ ಬರಲೇಬಾರದು ಅನ್ನೋ ಒಂದು ಇದಕ್ಕೆ ನಾನು ಹೋಗಿದ್ದಾಗ ನನ್ನ ಮಗನ ಹೈಕಮಾಂಡ್ ಕರ್ಕೊಂಡ್ಬಂದು ಈ ಟಿಕೆಟ್ ಕೊಟ್ಟು ಇವತ್ತು ಈ ಮಟ್ಟಕ್ಕೆ ನನ್ನ ಮಗನ ತಂದಿದ್ದಾರೆ. ಸಂತೋಷ. ಯಾವ್ದು ನಡೆದಿದೆ ಅಂತ ಈ ಕ್ಷೇತ್ರದಲ್ಲಿ ಹೆಚ್ಚು ಯಾವ್ದು ವರ್ಕೌಟ್ ಆಗಿದೆ? ಗ್ಯಾರಂಟಿ ವರ್ಕೌಟ್ ಆಗಿದೆಯಾ ಅಥವಾ ಯಾವ್ದು? ಗ್ಯಾರಂಟಿನೂ ವರ್ಕೌಟ್ ಆಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಜನ ಬದಲಾವಣೆ ಬಯಸಿದ್ರು, ಬದಲಾವಣೆ ಆಗಿದೆ. ಹೈಕಮಾಂಡ್ ನ ನಾಯಕರು ಅಂದ್ರೆ ಹಾದಿಯಾಗಿ ಎಲ್ಲರೂ ಕೂಡ ಕ್ಯಾಂಪೇನ್ ಮಾಡಿದ್ರು. ಡಿ ಕೆ ಶಿವಕುಮಾರ್ ಬಂದಿದ್ರು, ಸಿದ್ದರಾಮಯ್ಯನವರು ಬಂದಿದ್ರು. ಏನ್ ಹೇಳ್ತೀರಾ ಮೇಡಮ್? ಇಲ್ಲ, ಅವರಿಗೆಲ್ಲ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ನಾನು ಅಭಾರಿಯಾಗಿರ್ತೀನಿ ನನ್ನ ಪಕ್ಷಕ್ಕೆ. ನಾನು ಯಾವಾಗಲೂ ಮತಯಾಚನೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಸೆರಗನ್ನು ಒಡ್ಡಿ ಮತಯಾಚನೆ ಮಾಡಿದ್ರಿ, ಕಡೂರು ಸೇರಿದಂತೆ ಇಡೀ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ. ಮೇಡಮ್, ಇಲ್ಲ, ಅದು ನನಗೆ ಅವಶ್ಯಕತೆ ಇತ್ತು, ಹಾಗಾಗಿ ನಾನು ಈ ಗೆಲುವು ನನಗೆ ತುಂಬಾ ಮುಖ್ಯ ಆಗಿತ್ತು. ಈ ಮತ್ತೆ ಸೋಲು ತಡೆಯೋ ಶಕ್ತಿ ನನಗಿರ್ಲಿಲ್ಲ. ಇವತ್ತು ನಾನು ಬೆಳಗ್ಗೆ ಹಂಗೆ ಅನ್ಕೊಂಡೆ, ನಂಗೆ ನಿಜವಾಗ್ಲೂ ಶಕ್ತಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಅಂತ. ಅಂದ್ರೆ ಸತತ ಸೋಲಿನಿಂದ ಕಂಗೆಟ್ಟಿದ್ರೆ ಈಗ ಗೆಲುವು ಒಂದು ನಿಮಗೆ? ನಾವು ತುಂಬಾ ನೊಂದಿದ್ವಿ, ಸೋಲಿನಿಂದ ತುಂಬಾ ನೊಂದಿದ್ವಿ. ಅಂದ್ರೆ ಈ ಗೆಲುವು ಏನನ್ನ ಸೂಚನೆ ಮಾಡುತ್ತೆ ಮೇಡಮ್? ಅಂದ್ರೆ ಪಕ್ಷನ ಈ ಜಿಲ್ಲೆನಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ತಗೊಂಡೋಗಕ್ಕೆ ಪ್ರಯತ್ನ ಪಡಕ್ಕೆ ನನ್ನ ಮಗಂಗೆ ನಾನು ಹೇಳ್ತೀನಿ. ದೇವೇಗೌಡರ ಕುಟುಂಬದ ವಿರುದ್ಧ ಮತ್ತೊಮ್ಮೆ ನೀವು ಗೆದ್ದಿರುವಂತ ನಿಮ್ಮ ಕುಟುಂಬ, ಅದು ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದಿತ್ತು. ನಾನೊಂದು 2008ರಲ್ಲಿ ಒಂದು ಎಲೆಕ್ಷನ್ ನಿಂತಾಗ ನನಗೆ ಒಬ್ಬರು ದೊಡ್ಡ ನಾಯಕರು, ನನ್ನ ವಿರೋಧ ಪಕ್ಷದ ನಾಯಕರು, ನನ್ನ ಆಫ್ಟರ್ ಆಲ್ ಒಂದು ಅನುಪಮ ಜಯಲಕ್ಷ್ಮಿ ರೈಸ್ ಮಿಲ್ ಓನರ್ ಅಂತ ಹೇಳಿದ್ರು. ಇವತ್ತು ಜಯಲಕ್ಷ್ಮಿ ರೈಸ್ ಮಿಲ್ ಓನರ್ ಮಗ ಇವತ್ತು MP ಆಗಿದ್ದಾನೆ ಹಾಸನ ಜಿಲ್ಲೆನಲ್ಲಿ. ಇದಿಷ್ಟು ಅನುಪಮ ಅವರ ಮಾತಾಗಿರುವಂತದ್ದು. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.